ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ನಟಿಯರು ತಮ್ಮ ಅಭಿನಯದಿಂದ ಸದಾಕಾಲ ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ. ಅಂತಹ ಅಪರೂಪದ ನಟಿಯರಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವ ಹೆಸರು ಸೌಂದರ್ಯ. ಅವರ ನಗು, ಸರಳತೆ, ಅದ್ಭುತ ಅಭಿನಯ ಮತ್ತು ಕುಟುಂಬ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಪಾತ್ರಗಳು ಅವರನ್ನು ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಸಿವೆ. ಹೌದು, ಸೌಂದರ್ಯ ಅವರ ಮೂಲ ಹೆಸರು ಸೌಮ್ಯ ಸತ್ಯನಾರಾಯಣ. ಅವರು 1972 ಜುಲೈ 18ರಂದು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ ಜನಿಸಿದರು. ಅವರ ತಂದೆ ಕನ್ನಡ ಚಿತ್ರರಂಗದ ಲೇಖಕ ಹಾಗೂ ನಿರ್ಮಾಪಕರಾಗಿದ್ದರು. ಮನೆಯಲ್ಲೇ ಕಲೆಯ ವಾತಾವರಣ ಇದ್ದ ಕಾರಣ ಅವರಿಗೆ ಬಾಲ್ಯದಿಂದಲೇ ಸಿನಿಮಾದ ಮೇಲೆ ಆಸಕ್ತಿ ಬೆಳೆಯಿತು. ಆದರೆ ನಟಿಯಾಗಬೇಕು ಎಂಬ ಕನಸು ಆರಂಭದಲ್ಲೇ ಇರಲಿಲ್ಲ. ಅವರು ವೈದ್ಯಕೀಯ ಶಿಕ್ಷಣದತ್ತ ಗಮನ ಹರಿಸಿದ್ದರು. ನಂತರ ಪರಿಸ್ಥಿತಿಗಳು ಬದಲಾಗಿ ಚಿತ್ರರಂಗಕ್ಕೆ ಕಾಲಿಟ್ಟರು. 1990ರ ದಶಕದಲ್ಲಿ ಅವರು ದಕ್ಷಿಣ ಭಾರತದ ಪ್ರಮುಖ ನಟಿಯಾಗಿ ಹೊರಹೊಮ್ಮಿದರು. ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಆದ ಛಾಪು ಮೂಡಿಸಿದರು. ಕನ್ನಡದಲ್ಲಿ ಅವರ ಅನೇಕ ಸಿನಿಮಾಗಳು ಜನಪ್ರಿಯವಾದವು. ತೆಲುಗು ಚಿತ್ರರಂಗದಲ್ಲಿ ಅವರು ಅಗ್ರ ನಟಿಯಾಗಿ ಬೆಳೆದರು. ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ನಟಿಸಿ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದರು. ಸೌಂದರ್ಯ ಅವರ ವಿಶೇಷತೆ ಎಂದರೆ ಗ್ಲಾಮರ್ ಗಿಂತ ಅಭಿನಯಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು. ಕುಟುಂಬದ ಎಲ್ಲಾ ಸದಸ್ಯರು ಕೂತು ನೋಡಬಹುದಾದ ಪಾತ್ರಗಳನ್ನು ಹೆಚ್ಚಾಗಿ ಆಯ್ಕೆ ಮಾಡುತ್ತಿದ್ದರು. ಅದೇ ಕಾರಣಕ್ಕೆ ಮನೆ ಮಾತಾದ ನಟಿಯಾಗಿ ಬೆಳೆದರು. 2003ರಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ GS ರಘು ಅವರನ್ನು ವಿವಾಹವಾದರು. ಮದುವೆಯ ನಂತರವೂ ಸಿನಿಮಾ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು. ಆದರೆ 2004ರ ಏಪ್ರಿಲ್ 17ರಂದು ನಡೆದ ಒಂದು ದುರಂತ ಇಡೀ ಭಾರತೀಯ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿತು. ಹೌದು, ಆಂಧ್ರ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ವೇಳೆ ಅವರು ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅಪಘಾತಕ್ಕೀಡಾಯಿತು. ಈ ದುರಂತದಲ್ಲಿ ಸೌಂದರ್ಯ ಸೇರಿದಂತೆ ಹೆಲಿಕಾಪ್ಟರ್ನಲ್ಲಿದ್ದ ಎಲ್ಲರೂ ಅವರ ನಿಧನದ ಸುದ್ದಿ ಕೇಳಿ ಅಭಿಮಾನಿಗಳು, ಸಿನಿಮಾ ಕಲಾವಿದರು ಮತ್ತು ಇಡೀ ದೇಶವೇ ದುಃಖದಲ್ಲಿ ಮುಳುಗಿತ್ತು. ಕೇವಲ 31 ವರ್ಷದ ವಯಸ್ಸಿನಲ್ಲಿ ಅವರ ಬದುಕು ಅಂತ್ಯಗೊಂಡಿತು. ಟಾಲಿವುಡ್ ನಿರ್ದೇಶಕ ಗೀತಾ ಕೃಷ್ಣ ಅವರು ನಟಿ ಸೌಂದರ್ಯ ಅವರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕೇವಲ 2 ಲಕ್ಷ ರೂಪಾಯಿಗಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಸೌಂದರ್ಯ ಪ್ರಾಣ ಕಳೆದುಕೊಂಡರು ಎಂದು ಅವರು ಹೇಳಿದ್ದು ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ತೆಲುಗು, ಕನ್ನಡ ಸೇರಿದಂತೆ ಕನ್ನಡ, ಭಾರತ ಚಿತ್ರರಂಗದ ಸ್ಟಾರ್ ನಟಿಯಾಗಿ ಹೆಸರು ಮಾಡಿದ್ದ ಸೌಂದರ್ಯ ಅವರ ದುರಂತ ಇಂದಿಗೂ ಇಡೀ ಚಿತ್ರರಂಗವನ್ನು ಕಾಡುವ ಕರಾಳ ನೆನಪು. ಆದರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಪ್ರಸಿದ್ಧ ಟಾಲಿವುಡ್ ನಿರ್ದೇಶಕ ಗೀತಾ ಕೃಷ್ಣ ಅವರು ಸೌಂದರ್ಯ ಅವರ ಕುರಿತು ಆಘಾತಕಾರಿ ಕಮೆಂಟ್ ಮಾಡಿದ್ದಾರೆ. ಸೌಂದರ್ಯ ಅವರು ಕೇವಲ 2 ಲಕ್ಷ ರೂಪಾಯಿ ಹಣಕ್ಕೆ ಆಸೆ ಪಟ್ಟು ಚುನಾವಣಾ ಪ್ರಚಾರಕ್ಕೆ ಹೋಗಿ ಕೊನೆಗೆ ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು ಎಂದು ಗೀತಾ ಕೃಷ್ಣ ಹೇಳಿರುವುದು ಸದ್ಯ ಅಭಿಮಾನಿಗಳ ಮತ್ತು ಚಿತ್ರರಂಗದ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ನಿರ್ದೇಶಕ ಗೀತಾ ಕೃಷ್ಣ ಅವರ ಪ್ರಕಾರ ಸೌಂದರ್ಯ ಅವರ ಕೆರಿಯರ್ ಅತ್ಯಂತ ಉತ್ತುಂಗದಲ್ಲಿದ್ದಾಗಲೇ ಅವರು ತಪ್ಪು ನಿರ್ಧಾರ ಕೈಗೊಂಡರು. 2004ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಂದಿನ ಬಿಜೆಪಿ ನಾಯಕ ಸಿ ವಿದ್ಯಾಸಾಗರ್ ರಾವ್ ಅವರು ಕೇವಲ 2 ಲಕ್ಷ ರೂಪಾಯಿ ಆಫರ್ ನೀಡಿದ್ದಕ್ಕಾಗಿ ಸೌಂದರ್ಯ ಚುನಾವಣಾ ಪ್ರಚಾರಕ್ಕೆ ಒಪ್ಪಿಕೊಂಡಿದ್ದರು. ಈ ಪ್ರಚಾರಕ್ಕಾಗಿ ಹೆಲಿಕಾಪ್ಟರ್ ನಲ್ಲಿ ಹೋಗುತ್ತಿದ್ದಾಗ ದುರಂತ ಸಂಭವಿಸಿ ಸೌಂದರ್ಯ ಮತ್ತು ಅವರ ಸಹೋದರ ಅಮರ್ನಾಥ್ ಇಬ್ಬರು ಅಂದು ಆ 2 ಲಕ್ಷ ರೂಪಾಯಿಗೆ ಆಸೆ ಪಟ್ಟು ಪ್ರಚಾರಕ್ಕೆ ಹೋಗದೇ ಇದ್ದಿದ್ದರೆ ಇವತ್ತು ಸೌಂದರ್ಯ ನಮ್ಮ ಮಧ್ಯೆ ಜೀವಂತವಾಗಿ ಇರುತ್ತಿದ್ದರು ಎಂದು ಗೀತಾ ಕೃಷ್ಣ ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ. ಇದೇ ವೇಳೆ ಅವರು ಹೈದರಾಬಾದ್ಗೆ ಬಂದಾಗ ಪ್ರಶಾಂತ್ ಕುಟೀರದಲ್ಲಿ ಉಳಿಯಲು ತಾವೇ ಸಜೆಸ್ಟ್ ಮಾಡಿದ್ದಾಗಿ ಹಾಗೂ ಸೌಂದರ್ಯ ಅವರೊಂದಿಗೆ ಕೆಲಸ ಮಾಡುವ ಅವಕಾಶ ತಮಗೆ ಸಿಗಲಿಲ್ಲ ಎಂದು ನೆನೆದಿದ್ದಾರೆ. ಇನ್ನು ಚಿತ್ರರಂಗದಲ್ಲಿ ಗ್ಲಾಮರ್ ಪ್ರಪಂಚದ ನಡುವೆಯೂ ಸೀರೆ ಧರಿಸಿ ಸೌಂದರ್ಯ ತೋರಿಸಿದ್ದವರು ನಟಿ ಸೌಂದರ್ಯ. ತಮ್ಮದೇ ಆದ ವಿಶಿಷ್ಟ ಇಮೇಜ್ ಸೃಷ್ಟಿಸಿಕೊಂಡಿದ್ದವರು. ಸೀರೆ ಉಡುವ ಶೈಲಿಯಲ್ಲಿ ಆ ಸೀರೆಗೆ ಹೊಸ ಅಂದ ತರುತ್ತಿದ್ದ ಸೌಂದರ್ಯ ಕೇವಲ ಕಂಟೆಂಟ್ ಆಧಾರಿತ ಮತ್ತು ಕೌಟುಂಬಿಕ ಸಿನಿಮಾಗಳನ್ನು ಆಯ್ದುಕೊಂಡು ಸಕ್ಸಸ್ ರೇಟ್ ಹೆಚ್ಚಿಸಿಕೊಂಡಿದ್ದರು. ಅಂದಿನ ಕಾಲದಲ್ಲಿ ಸ್ಟಾರ್ ನಟ ವೆಂಕಟೇಶ್ ಮತ್ತು ಸೌಂದರ್ಯ ಅವರ ಕಾಂಬಿನೇಷನ್ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಕ್ರೇಜ್ ಸೃಷ್ಟಿಸಿತ್ತು. ಇವರಿಬ್ಬರ ಜೋಡಿಯ ಬಹುತೇಕ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದವು. ತೆಲುಗಿನ ಅಗ್ರ ನಟರಾದ ಚಿರಂಜೀವಿ, ವೆಂಕಟೇಶ್, ನಾಗಾರ್ಜುನ, ಬಾಲಕೃಷ್ಣ, ಮೋಹನ್ ಬಾಬು, ರಾಜಶೇಖರ್, ಜಗಪತಿ ಬಾಬು, JD ಚಕ್ರವರ್ತಿ ಸೇರಿದಂತೆ ಇನ್ನುಳಿದ ಸ್ಟಾರ್ ನಟರ ಜೊತೆಗೆ ನಟಿಸಿ ನಂಬರ್ 1 ನಟಿಯಾಗಿ ಸೌಂದರ್ಯ ಕಾಣಿಸಿಕೊಂಡಿದ್ದರು. ಈ ವೇಳೆ ಜಗಪತಿ ಬಾಬು ಹಾಗೂ ವೆಂಕಟೇಶ್ ಜೊತೆ ಅವರ ಅಫೇರ್ ಇದೆ ಎಂಬ ಗಾಸಿಪ್ಗಳು ಕೂಡ ಅಪ್ಪಳಿಸಿದ್ದವು. ಆದರೆ ಈ ಎಲ್ಲಾ ವದಂತಿಗಳಿಗೆ ಪೂರ್ಣ ವಿರಾಮವಿಟ್ಟ ಸೌಂದರ್ಯ ಸಾಫ್ಟ್ವೇರ್ ಇಂಜಿನಿಯರ್ ರಘು ಅವರನ್ನು ವಿವಾಹವಾಗಿ ಸೆಟಲ್ ಆದರು. ಆದರೆ ವಿಧಿಯ ಆಟ ಬೇರೆನೇ ಆಗಿತ್ತು. ಮದುವೆಯಾದ ಕೇವಲ 1 ವರ್ಷ ತುಂಬುವಷ್ಟರಲ್ಲೇ ಅವರು ಹೆಲಿಕಾಪ್ಟರ್ ಅಪಘಾತದಲ್ಲಿ ಕೊನೆಯುಸಿರೆಳೆದರು. ಮೂಲತಃ ಕರ್ನಾಟಕದವರಾದ ಸೌಂದರ್ಯ ತೆಲುಗು ಚಿತ್ರರಂಗಕ್ಕೆ ಮನವರಾಲಿ ಪೆಳ್ಳಿ ಎಂಬ ಚಿತ್ರದ ಮೂಲಕ
ಮೂಲಕ ಪರಿಚಯವಾದವರು. ನಂತರ ರಾಜೇಂದ್ರುಡು, ಗಜೇಂದ್ರುಡು ಮತ್ತು ಮಾಯಾಲೋಡು ಚಿತ್ರಗಳ ಯಶಸ್ಸಿನ ಬಳಿಕ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳ ಮೂಲಕ ತೆಲುಗು ಪ್ರೇಕ್ಷಕರ ಮನೆಯ ಮಗಳಾಗಿ ಸೌಂದರ್ಯ ಅಜರಾಮರವಾಗಿದ್ದರೆ, ಕನ್ನಡದಲ್ಲೂ ಅವರು ನಟಿಸಿದ್ದ ಚಿತ್ರಗಳು ಇಂದಿಗೂ ಅಜರಾಮರವಾಗಿದೆ. ಇಂದು ಸೌಂದರ್ಯ ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಸಿನಿಮಾಗಳು, ಅಭಿನಯ ಮತ್ತು ಸರಳ ವ್ಯಕ್ತಿತ್ವ ಅವರನ್ನು ಸದಾ ಜೀವಂತವಾಗಿರಿಸಿದೆ. ಸೌಂದರ್ಯ ಅವರು ಕೇವಲ ಒಬ್ಬ ನಟಿಯಲ್ಲ, ಕುಟುಂಬ ಮೌಲ್ಯಗಳನ್ನು ಪರದೆಯ ಮೇಲೆ ಜೀವಂತಗೊಳಿಸಿದ ಅಪರೂಪದ ಕಲಾವಿದೆ. ಇಂದಿಗೂ ಅವರ ಸಿನಿಮಾಗಳನ್ನು ನೋಡಿದಾಗ ಅವರ ನಗು, ಅವರ ಅಭಿನಯ ಮತ್ತು ಅವರ ವ್ಯಕ್ತಿತ್ವ ಪ್ರೇಕ್ಷಕರ ಮನಸ್ಸನ್ನು ತಟ್ಟುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಿರ್ದೇಶಕ ಗೀತಾ ಕೃಷ್ಣ ಅವರ ಈ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಾಗೆ ಸೌಂದರ್ಯ ಅವರ ಬಗ್ಗೆ ನಿಮ್ಮ ನೆನಪು ಅಥವಾ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು? ಈ ಒಂದು ಹೇಳಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.